If there was an apocalypse, I'd want your lips on mine. Just between you. ನಾವು ಕಾರ್ಕಳ ಸರಾಕೆರೆಯಿಂದ ಮಾತಾಡ್ತಿದ್ದೇವೆ. ನಮ್ಮ ಜೊತೆ ಇವತ್ತು ಸುನೀತಾ ಸಿಸ್ಟರ್ ಇದ್ದಾರೆ. ಓಕೆ, ಸರಾಕೆರೆಗೆ ಎಷ್ಟು ಟೈಮಿಂದ ಥೆರಪಿ ಮಾಡ್ತಾ ಇದ್ದಾರೆ, ಸೊ ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳ್ಬಿಟ್ಟು ಕೇಳ್ತಾ ಬರೋಣ. ಸಿಸ್ಟರ್ ನಮಸ್ತೆ, ಎಲ್ಲಿಂದ ಸರಾಕೆರೆಗೆ ಬರ್ತಾ ಇದ್ದೀರಾ? ಬೈಪಾಸ್ ಇಂದ. ಓಕೆ, ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನಿಮ್ಗೆ? ತಲೆನೋವು, ಮತ್ತೆ ಮೇಕೈ ಎಲ್ಲ ಸುಸ್ತಾಗ್ತಿತ್ತು, ಮತ್ತೆ ಎಲುಬು ನೋವಿತ್ತು, ಮತ್ತೆ ಅದೆಲ್ಲ ಕಡಿಮೆ ಆಗಿದೆ. ಬರುವಾಗ ನಾನು ಅಸ್ತಮಕ್ಕೆ ಮಾತ್ರೆ ತಗೊಳ್ತಿದ್ದೇನೆ. ಈಗ ಅಲ್ಲಿ ಇಲ್ಲಿ ಬಂದ ಮೇಲೆ ಒಂದು ಕೂಡ ತೆಗ್ಲಿಲ್ಲ, ಮಾತ್ರೆ ತೆಗ್ದ ಇಲ್ಲ. ಅಸ್ತಮ ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು? ಅದು ನನಗೆ ಅಕ್ಟೋಬರ್ ಫಸ್ಟ್ಗೆ, ಅದು ಎರಡನೇ ಮಗುವನ್ನು ಗರ್ಭಿಣಿ ಹೆರಿಗೆ ಆಗ್ತಲ್ಲ, ಆವಾಗ ಶುರು ಆಯ್ತು ನನಗೆ. ಆದ್ಮೇಲೆ ಅದು ಆಸ್ಪತ್ರೆ ಮಧ್ಯೆ ಕಡಿಮೆ ಆಗ್ಲಿಲ್ಲ, ಮತ್ತೆ ಆಯುರ್ವೇದಿಕ್ ಮದ್ದು ಅಂತ ಮಾಡಿದ್ದೇನೆ, ಅದ್ರಲ್ಲಿ ಕಡಿಮೆ ಆಯ್ತು. ಮತ್ತೆ ಪುನಃ ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಕೂಡ ಆಸ್ಪತ್ರೆ ಹೋಗಿದ್ದೇನೆ, ಕೆಲವು ಆಸ್ಪತ್ರೆ ಹೋಗಿ ಮತ್ತೆ ಅಲ್ಲೇ ಮೂಗಿಯೆಲ್ಲ ಇರ್ತಾರಲ್ಲ ಅದೆಲ್ಲ ಇಟ್ಟಿದ್ದಾರೆ ಮಾತ್ರೆ ಎಲ್ಲ. ಮತ್ತೆ ಅಮರ್ ಜೊತೆ ಮಾತ್ರೆ ತಗೊಳ್ಳಿದ್ದೇನೆ, 65 ತಗೊಳ್ಳಿದ್ದೇನೆ ಅಲ್ಲಿಂದ. ಮತ್ತೆ ಪುನಃ ತಗೊಳ್ತೀವಿ ಅಂತ ಹೇಳಿದ್ರು 3 ತಿಂಗಳು. ಅದಕ್ಕೆ ನಾನು 10 ಮಾತ್ರೆ ತಗೊಂಡು ಅಲ್ಲೇ ಇಟ್ಟು ನಾನು ಇಲ್ಲಿಗೆ ಬಂದ ಮೇಲೆ ಒಂದು ಕೂಡ ತಗೊಳ್ಳಿಲ್ಲ. ಇವಾಗ ಹೇಗುಂಟು ನಿಮ್ಮ ಅಸ್ತಮ ಸಮಸ್ಯೆ? ಎಲ್ಲ ಕಡಿಮೆ ಆಗಿದೆ. ಹೌದು. ಓಕೆ, ಬರುವಾಗ ನಂಬಿಕೆ ಇತ್ತು ಸರ್ ಹಾಕಿದ ಬಗ್ಗೆ ನಿಮ್ಗೆ? ನಂಬಿಕೆ ಇರ್ಲಿಲ್ಲ. ಅವ್ರು ಹೇಳಿದ್ರು ಈಗ ಹೋಗಿ ಅಂತ, ನಮ್ಮ ಮನೆ ಪಕ್ಕದವರು. ಆದ್ರೂ ನಾನು ಹೇಳಿದೆ, ಆದ್ರೆ ಆಗ್ತದೆ ನೋಡು, ಇಷ್ಟೆಲ್ಲ ಮಾತ್ರೆ ತಗೊಳ್ತೇನೆ, ಹಾಗಾದ್ರೆ ಬಿಡುದು ಏನಾಗ್ತದೆ ನೋಡ್ಕೊಂಡು ಬಂದಿದ್ದೆ ನಾನು. ಮತ್ತೆ ಈಗ ಬಂದ್ಮೇಲೆ ನಂಗೆ ಖುಷಿ ಆಯ್ತು. 2-3 ಅಷ್ಟು ನಿಂಗೆ ಗೊತ್ತಾಗ್ಲಿ ಏನದು, 1 ಲೋಟ ನೀರು ಕೊಡ್ತಾರೆ ಏನಂತ ಚೇಂಜ್ ಆಗಿ ಗೊತ್ತಾಗ. ಮತ್ತೆ 3 ದಿವಸ ಗೊತ್ತಾಯ್ತು ನಂಗೆ, ಈಗ ಗೊತ್ತಾಗ್ತದೆ. ಮತ್ತೆ ಇಲ್ಲಿ ಬರ್ತಾ ಇದ್ದೆ, ಒಂದು ಕೂಡ ರಜೆ ಮಾಡಲಿಲ್ಲ ಇಲ್ಲಿ ಬಂದ್ಮೇಲೆ ನಾನು. ಹೌದು ಹೌದು. ಬೇರೆ ಯಾವ್ದಕ್ಕೆಲ್ಲ ಮಾತ್ರೆ ತಗೊಳ್ತಾ ಇದ್ರಿ? ಮಾತ್ರೆ ದಮ್ಮರದಕ್ಕೆ ಮಾತ್ರ. ಓಕೆ, ಇವಾಗ ಸರಾಕೆ ಥೆರಪಿ ಮಾಡ್ತಾ ಇದ್ರು, ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಗೊತ್ತಾಗ್ತುಂಟು ಬೇರೆ? ನಂದು ಎಲ್ಲ ಕಡಿಮೆ ಆಗ್ತಾ ಬಂತು ಈಗ. ಪೂರದಲ್ಲಿ ಎಷ್ಟು % ಇಂಪ್ರೂವ್ಮೆಂಟ್ಸ್ ಉಂಟು? 90 ಆಗೋದು. ಇನ್ನೊಂದು ಕಾಲು ಅಡಿದ್ದು ಅದೊಂದು ಮಾತ್ರ ನನ್ಗೆ ಈಗ ಉಂಟು, ಮತ್ತೆ ಏನಿಲ್ಲ. ಕಾಲು ಅಡಿಪಾದ ನೋವು ಒಂದು ಮಾತ್ರ ಬಾಕಿ ಉಂಟು, ಮತ್ತೆ ಉಳಿದೆಲ್ಲ ಪ್ರಾಬ್ಲಮ್ಸ್ ಗುಣ ಆಗಿದೆ. ಓಕೆ, ಇವಾಗ ಸರಾಕೆರೆಗೆ ತುಂಬಾ ಜನ ಥೆರಪಿ ಮಾಡ್ಲಿಕ್ಕೆ ಬರ್ತಾ ಇದಾರಲ್ವಾ, ಅವ್ರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ದಿನಾಲು ಬರ್ಬೇಕು, ರಜೆ ಮಾಡಬಾರ್ದು. ರಜೆ ಮಾಡಿದ್ರೆ ನಮ್ಗೆ ಒಮ್ಮೆ ನಮಗೆ ಮದ್ದು ತಗೊಳ್ಬೇಕು ನೋಡಿ, ಒಮ್ಮೆ ದಿನ ತಗೊಳ್ದೆ ಮಾತ್ರ ಶುರು ಆಗ್ತದೆ. ಹಾಗೆ ನಾವು ಅದಕ್ಕೆ ದಿನ ಬರ್ಬೇಕು, ರಜೆ ಮಾಡ್ಲಿಕ್ಕೆ ಬರ್ತದೆ. ಹೌದು, ಆಗ ಬೇಗ ಗುಣ ಆಗ್ತದೆ ನಮ್ಗೆ. ನಾನು ಒಂದು ಕೂಡ 3 ತಿಂಗಳಾಯ್ತು ಬಂದು, ಒಂದು ಕೂಡ ರಜೆ ಮಾಡ್ಲಿಲ್ಲ ನಾನು. ರಜೆ ಮಾಡ್ಲಿಲ್ಲ. ಹೌದು. ಈ ಒಂದು ಸರಾಕೆರೆ ಥೆರಪಿ ಮಾಡ್ಬಿಟ್ಟು ಇವತ್ತಿನ ದಿವಸ ಬೆಸ್ಟ್ ಆಗಿರುವಂತ ಇಂಪ್ರೂವ್ಮೆಂಟ್ಸ್ ಅನ್ನ ನಮ್ಮ ಥೆರಪಿಯಿಂದ ಪಡ್ಕೊಂಡಿದ್ದಾರೆ. ನೀವು ಕೂಡ ಈ ತರ ಬೆಸ್ಟ್ ಆಗಿರುವ ಇಂಪ್ರೂವ್ಮೆಂಟ್ಸ್ ಪಡ್ಕೊಳ್ಬೇಕಾ? ಇವಾಗಲೇ ಸರಾಕೆರೆ ಕಾರ್ಕಳ ವಿಸಿಟ್ ಮಾಡಿ. ಥ್ಯಾಂಕ್ ಯು.